ಅಂದರೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಲೆಟರ್ ತೊಗೊಂಡಿರ್ತಾರೆ, ಅದು ನಿಮಗೆ ಸಬ್ಮಿಟ್ ಮಾಡ್ತಾರೆ ಅವರು. ಅದು DH ಆಫೀಸಲ್ಲಿ ಅದನ್ನು ತಗೊಳ್ಳಿ, ಇವ್ರಿಗೆ ಎಷ್ಟು ಕೊಡ್ತಾರೆ ಅವ್ರು ಎಷ್ಟು ತಗೊಳ್ತಾರೆ. ಆ ಥರ ಏನಾದ್ರು ಡಿಫ್ರೆನ್ಸ್ ಇದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ಹಾಕಕ್ಕೆ ಹೇಳಿ. ಇಲ್ಲ 15,200 ಕೊಡ್ತಾರೆ. ಬಟ್ ಸರ್ಕಾರಕ್ಕೆ ಬರ್ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೊಂಡು ಅದನ್ನ ಫಸ್ಟೇ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಪರ್ಸೆಂಟ್ ತಗೊಳ್ತೀನಿ, ಎಷ್ಟು ಕೊಡ್ತೀನಿ, ಎಲ್ಲವೂ ಕ್ಲಿಯರ್ ಆಗಿ ಸರ್ಕಾರದ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಅದನ್ನ ನೀವು ತರಿಸ್ಕೊಂಡು, ಯಾಕಂದ್ರೆ ನಿಮ್ಮ ಹತ್ರ ಕೆಲಸ ಮಾಡೋ ಮಕ್ಕಳಿಗೆ ಇದಾಗಬಾರ್ದು. ಸರ್ಕಾರ ದುಡ್ಡು ಕೊಟ್ಟಿರುತ್ತೆ. ನಾನು ಎಷ್ಟೋ ಆಸ್ಪತ್ರೆಗೆ ಹೋಗಿದ್ದೀನಿ, 6,000 ಕೊಡ್ತಾರೆ, ಮಿಕ್ಕಿ ದುಡ್ಡೆಲ್ಲ ಎಲ್ಲೋಯ್ತು. ಯಾಕಂದ್ರೆ ಅವರು ಬಡವರು, ಬಡ ಮಕ್ಕಳು, ಧ್ವನಿ ಇಲ್ಲದೆ ಇರೋರು, ಕೇಳಿದ್ರೆ ಕಿತ್ತಾಕ್ಬಿಡ್ತೀರಾ. ಆ ಥರ ಆಗಬಾರ್ದು. ನೀವು ನೋಡಿ, ಚೆಕ್ ಇಟ್ ಔಟ್. If there is a difference, write to DC. He will take care of the agency fellow and they will put the money. And ನಾವು ಎಷ್ಟು ಕಡೆ ಚೆಕ್ ಮಾಡಿದ್ದೀವಿ, ಅದಕ್ಕಿಂತ ಜಾಸ್ತಿ ಬರೀ ಅವರೇ. ಆರಾಮಿದ್ದೀರಾ ತಾಯಿ? ನಮಸ್ಕಾರ. ಹೋಗ್ಬಿಡ್ತೀನಿ. ಎಲ್ಲ ಬರುತ್ತಲ್ವಾ, ದುಡ್ಡು ಬರುತ್ತೆ. ಯಾಕೆ ನೋಡಿ, ಅದು ಏರ್ ಗನ್ ಎಲ್ಲ ಕಿತ್ತೋಗಿದೆ. ಯಾಕೆ ಕಮೋಡ್ ಇಟ್ಮೇಲೆ ವಾಟರ್ ಗನ್ ಎಲ್ಲ ಯಾಕೆ ತೆಗ್ದಾಕಿದ್ದೀರಾ? ಅಲ್ಲಮ್ಮ, ಇದು ಟ್ಯಾಪ್ ಇದಮ್ಮ, ಟ್ಯಾಪ್ ಇಲ್ಲ ಏನಿಲ್ಲ, ಅವ್ರು ಹೆಂಗ್ ಯೂಸ್ ಮಾಡ್ತಾರೆ? ಎಲ್ಲಿದೆ? ಬೇಡ ಸಿಸ್ಟ್ರೆ, ಆ ಥರ ಎಲ್ಲ ಮಾಡಬೇಡಿ. ನೀವು ಒಂದು ಒಳ್ಳೆ ಕ್ವಾಲಿಟಿದು ಹಾಕಿದ್ರೆ ಬಿಚ್ಕೊಂಡಂತೂ ಕದ್ಕೊಂಡಂತೂ ಹೋಗೋದಿಲ್ಲ. ಮತ್ತೆ ಏನಲ್ಲಿ ಆಟ ಆಡ್ತಾರ? ಮತ್ತೆ ಕ್ವಾಲಿಟಿದು ಹಾಕಿ ಕ್ಲೀನ್ ಆಗಿರುತ್ತೆ. ಯಾರು ಮಾತಾಡ್ಬೇಕು? ನಾನು ಬಂದಾಗ ನಾನು ಹೇಳ್ಬಿಡ್ತೇನೆ, ಯಾಕಂದ್ರೆ ನಾನು ಎಂಟ್ರ್ ಆಗ್ತದಂಗೆ 100 ಜನ ಲೆಟರ್ ಇಟ್ಕೊಂಡ್ಬಂದಿರ್ತಾರೆ. ನೀವು ಇಲಾಖೆಯ ಅಧಿಕಾರಿ ನೀವೇ ಇರಲಿಲ್ಲ ಅಂದ್ರೆ ಯಾರು ಸ್ಪಂದಿಸ್ಬೇಕು? ನೀವು ಇರಬೇಕು. ನೀವು ಇದ್ದಷ್ಟು ಅವ್ರಿಗಾಗುತ್ತಾ? ಅವ್ರು ಯಾರು ಇನ್ನೊಂದು ಸಿಗಿದ್ರು ಏನು ಬರಬೇಕು ಹಾಗೆ ಇದೆ ಅಂದ್ರೆ ನಾನು DC ಅವ್ರಿಗೆ ಮಾತಾಡ್ತೀನಿ. ಫಸ್ಟ್ ನೀವು ಇರಬೇಕು. ಏನು ವೆರಿ ಇಂಪಾರ್ಟೆಂಟ್, ಯಾರು ಬರಬೇಡಿ, ಬಟ್ ನೀವು ಇರಬೇಕು. ನೀವಿಲ್ಲ ಅಂತಂದ್ರೆ ಮತ್ತೆ ಯಾರಿಲ್ಲ.